ಬೆಂಗಳೂರಲ್ಲಿ ವಾಸಿಸ್ತಾ ಇರೋ ಆದಿತ್ಯ ಇಂಜಿನಿಯರ್ ಆಗಿದ್ದಾರೆ. ತಿಂಗಳಿಗೆ ಒಳ್ಳೆ ಸಂಬಳ ಕೂಡ ಸಿಗುತ್ತೆ. ತಿಂಗಳ ಆರಂಭದಲ್ಲಿ ಅವರಿಗೆ ಸಂಬಳ ಬಂದಾಗ ಅವರಿಗೆ ಖುಷಿಯೋ ಖುಷಿ, ಆದರೆ ಮಂತ್ ಎಂಡ್ ನಲ್ಲಿ ಅವರ ಮೂಡ್ ಬದಲಾಗಿರುತ್ತೆ. ಇದಕ್ಕೆ ಕಾರಣ ಎಲ್ಲಾ ಹಣವನ್ನ ಅವರು ಖರ್ಚು ಮಾಡ್ತಿರ್ತಾರೆ. ಅಷ್ಟೇಗೆಲ್ಲ ಸ್ನೇಹಿತರಿಂದಲೂ ಅವರು ಸಾಲ ಪಡೆದಿರ್ತಾರೆ. ಅವರ ಹೆಚ್ಚಿನ ಪ್ರಮಾಣದ ವೆಚ್ಚ ಯಾವುದಕ್ಕೆ ಆಗುತ್ತೆ ಅಂತ ಗೊತ್ತಿಲ್ಲ. ಹಾಗಾದ್ರೆ ಅವರು ಏನ್ ಮಾಡಬೇಕು, ಏನ್ ಮಾಡಬಾರದು? ಆದಿತ್ಯರಂತೆ ನೀವು ಇಂಥದ್ದೇ ಸನ್ನಿವೇಶದಲ್ಲಿದ್ರೆ, ಒಳ್ಳೆಯ ಆದಾಯ ಇದ್ರೂ ನಿಮ್ಮ ಹಣ ನಿಮಗೆ ಸಿಕ್ತಿಲ್ಲ ಅನ್ನೋದಾದ್ರೆ ನೀವು ವೆಚ್ಚ ಟ್ರ್ಯಾಕ್ ಮಾಡುವ ಆಪ್ಗಳನ್ನ ಬಳಸಬಹುದು. ವೆಚ್ಚ ಟ್ರ್ಯಾಕ್ ಮಾಡುವ ಆಪ್ಗಳು ನಿಮ್ಮ ವೆಚ್ಚಗಳನ್ನ ಟ್ರ್ಯಾಕ್ ಮಾಡುತ್ತವೆ. ನಿಮ್ಮ ಖರ್ಚು ವೆಚ್ಚದ ಮೇಲೆ ಕಣ್ಣಿಡುವುದಕ್ಕೆ ಅವು ಸಹಾಯ ಮಾಡುತ್ತೆ. ನಿಮ್ಮ ಖರ್ಚು ವೆಚ್ಚಗಳನ್ನ ನಿರ್ವಹಿಸೋದಕ್ಕೆ ಹಲವು ಆಪ್ಗಳಿವೆ. ಯಾವುದಕ್ಕೆ ನೀವು ಎಷ್ಟು ಖರ್ಚು ಮಾಡ್ತಿದ್ದೀರಿ ಅಂತ ಅವು ನಿಮಗೆ ಹೇಳುತ್ತವೆ. ಆಕ್ಸಿಯೋ, ವಾಲ್ನೆಟ್, ಸ್ಪೆಂಡಿ, ಮನಿ ಮ್ಯಾನೇಜರ್ ಎಕ್ಸ್ಪೆನ್ಸ್ ಮತ್ತು ಬಜೆಟ್, ಆಂಡ್ರೋ ಮನಿ ಮತ್ತು ಮೈ ಮನಿ ಸೇರಿದಂತೆ ಸಾಕಷ್ಟು ಆಪ್ಗಳಿವೆ. ಈ ಆಪ್ಗಳಲ್ಲಿ ನೀವು ವೆಚ್ಚಗಳನ್ನ ಟ್ರ್ಯಾಕ್ ಮಾಡೋದಷ್ಟೇ ಅಲ್ಲ, ಡಿಜಿಟಲ್ ವ್ಯಾಲೆಟ್ಗಳು, ಕ್ರೆಡಿಟ್ ಕಾರ್ಡ್ಗಳು, ಸೆಡೆಕ್ಸೋ ಕೂಪನ್ಗಳು ಹಾಗೆ ಬ್ಯಾಂಕ್ ಅಕೌಂಟ್ಗಳ ಮೇಲೂ ಕಣ್ಣಿಡಬಹುದು. ಬಜೆಟ್ ಫೀಚರ್ ಜೊತೆಗೆ ಬೇರೆ ಬೇರೆ ಕ್ಯಾಟಗರಿಗಳಲ್ಲಿ ನೀವು ವೆಚ್ಚದ ಮಿತಿಯನ್ನು ವಿಧಿಸಬಹುದು. ಉದಾಹರಣೆಗೆ ಪೆಟ್ರೋಲ್, ಡೀಸೆಲ್ ವೆಚ್ಚಗಳಲ್ಲಿ ಮಿತಿ ಹಾಕಿಕೊಳ್ಳಬಹುದು. ಇದರ ಜೊತೆಗೆ ನೀವು ಅತಿಯಾದ ವೆಚ್ಚ ಮಾಡ್ತೀರಿ ಅಂದಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ನೀವು ಸೆಟ್ ಮಾಡಿಕೊಂಡ ಬಜೆಟ್ ಅನ್ನ ಮೀರಿದ್ರೂ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ನಿಮಗೆ ಬಜೆಟ್ ಮತ್ತು ಎಕ್ಸ್ಪೆನ್ಸ್ ಚಾರ್ಟ್ಗಳು ಕಾಣಿಸುತ್ತೆ. ಇದನ್ನ ಅರ್ಥ ಮಾಡಿಕೊಳ್ಳೋದು ತುಂಬಾ ಸುಲಭ. ಈ ಆಪ್ಗಳ ಪ್ರೈಮರಿ ಬೆನಿಫಿಟ್ಸ್ ಏನು ಅಂತ ಅಂದ್ರೆ, ನೀವು ವೆಚ್ಚ ಮಾಡುವ ಡೈರಿಯನ್ನ ನಿರ್ವಹಣೆ ಮಾಡೋ ಅಗತ್ಯ ಇಲ್ಲ. ಈ ಆಪ್ಗಳು ಸ್ವಯಂಚಾಲಿತವಾಗಿ ನಿಮ್ಮ ವೆಚ್ಚಗಳನ್ನ ಟ್ರ್ಯಾಕ್ ಮಾಡಬಹುದು. ಅವುಗಳನ್ನ ನಿರ್ವಹಿಸೋದು ತುಂಬಾ ಸುಲಭ. ನೀವು ನಿಮ್ಮ ಬಜೆಟ್ ಒಳಗೆ ಇರುವಂತೆ ನಿಮಗೆ ಅವು ಪ್ರೋತ್ಸಾಹ ನೀಡುತ್ತವೆ. ವೆಚ್ಚಗಳನ್ನ ಟ್ರ್ಯಾಕ್ ಮಾಡೋದ್ರ ಜೊತೆಗೆ ಅಗತ್ಯವಿಲ್ಲದ ಪ್ರದೇಶಗಳಲ್ಲಿ ವೆಚ್ಚವನ್ನ ನೀವು ಕಡಿಮೆ ಕೂಡ ಮಾಡಬಹುದು. ಉದಾಹರಣೆಗೆ ರೆಸ್ಟೋರೆಂಟ್ನಲ್ಲಿ ಅಥವಾ ಸಿನಿಮಾದಲ್ಲಿ ನೀವು ತುಂಬಾ ವೆಚ್ಚ ಮಾಡ್ತಿದ್ದೀರಿ ಅನ್ನೋದಾದ್ರೆ ಆ ವೆಚ್ಚಗಳನ್ನ ನೀವು ಕಡಿಮೆ ಮಾಡಬಹುದು. ಇನ್ನೊಂದು ಮುಖ್ಯ ಅನುಕೂಲ ಏನು ಅಂತ ಅಂದ್ರೆ, ನೀವು ಉತ್ತಮ ಹಣಕಾಸಿನ ನಿರ್ಧಾರಗಳನ್ನು ಮಾಡಬಹುದು. ವೆಚ್ಚಗಳನ್ನ ಟ್ರ್ಯಾಕ್ ಮಾಡಿದ್ರೆ ನಿಮಗೆ ನಿಮ್ಮ ಆರ್ಥಿಕ ಪರಿಸ್ಥಿತಿಯ ಬಗ್ಗೆ ಉತ್ತಮ ನಿರ್ಧಾರ ಸಾಧ್ಯವಾಗುತ್ತೆ. ಉದಾಹರಣೆಗೆ ಹೊಸ ಮನೆ ಖರೀದಿಗೆ ಡೌನ್ ಪೇಮೆಂಟ್ ಮಾಡೋದಕ್ಕೆ ಅಥವಾ ನಿವೃತ್ತಿ ಸಮಯದಲ್ಲಿ ಹೂಡಿಕೆ ಮಾಡೋದಕ್ಕೆ ನೀವು ಹಣ ಉಳಿತಾಯ ಮಾಡಬೇಕು ಅನ್ನೋದಾದ್ರೆ ವೆಚ್ಚ ಟ್ರ್ಯಾಕ್ ಮಾಡುವ ಆಪ್ಗಳನ್ನ ಬಳಸಿ ನೀವು ನಿಮ್ಮ ವೆಚ್ಚಗಳನ್ನ ನಿಯಂತ್ರಿಸುವುದಷ್ಟೇ ಅಲ್ಲ, ನಿಮ್ಮ ಹಣಕಾಸಿನ ಸ್ಥಿತಿಗತಿಯನ್ನು ಚೆನ್ನಾಗಿ ಯೋಜಿಸಬಹುದು.